ನಮಸ್ಕಾರ ಎಲ್ಲರಿಗೂ ಬೋಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಸ್ಟ್ರೈಟ್ ಅವೇ ವಿತೌಟ್ ಮೇಕಿಂಗ್ ಡಿಲೇ. ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಹಾಕೊಂಡು ಒಂದೇ ಒಂದು ಲೈಕ್ನ ಸ್ಟ್ರಾಂಗ್ ಆಗಿ ಕೊಡಿ ಮಗ. ಮೊದಲನೇ ಅಪ್ಡೇಟು, ಮೊಹಮ್ಮದ್ ಶಮಿ ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ರೊಚ್ಚಿಗೆ ಅದು ರಿಪ್ಲೈ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಯಾರಿಗೆ? ಸಂಜಯ್ ಮಂಜ್ರೇಕರ್ಗೆ. ಸಂಜಯ್ ಮಂಜ್ರೇಕರ್ ಅವರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು, IPL ಆಪ್ಷನಲ್ಲಿ ಈ ಸಲ ಪೊಟೆನ್ಷಿಯಲ್ ಡ್ರಾಪ್ ಆಗ್ತಾರೆ, ಅಷ್ಟು ಅಮೌಂಟಿಗೆ ಹೋಗಲ್ಲ, ಎಕ್ಸ್ಪೆಕ್ಟೆಡ್ ಅಮೌಂಟ್ ಏನಿತ್ತು 10 ಕೋಟಿ ಮೇಲೆ ಹಂಗೆ ಹಿಂಗೆ ಎಲ್ಲ ಹೋಗೋದಿಲ್ಲ, ಇವರು ಸಿಕ್ಕಾಪಟ್ಟೆ ಕಡಿಮೆ ಅಮೌಂಟಿಗೆ ಸಿಗ್ತಾರೆ, ಮೊಹಮ್ಮದ್ ಶಮಿ ಈ ಸಲ ನೋಡಿ ಇವ್ರು ಅಂತೀರಿ ಅಂತ ಒಂದು ಅವರ ಪ್ರಿಡಿಕ್ಷನ್ನ ಅನಾಲಿಸಿಸ್ನ ಹೇಳಿದರು. ಇದನ್ನ ನೋಡಿದಂಥ ಮೊಹಮ್ಮದ್ ಶಮಿ ಒಬ್ಬ ರೊಚ್ಚಿಗೆದ್ಬಿಟ್ಟು, ಏನು ದೊಡ್ಡ ಪ್ರೊಡಿಕ್ಷನ್, ತೋಲಾಂಡಿ ನಾಯಕನ ಪ್ರೊಡಿಕ್ಷನ್ ಇದು, ದೊಡ್ಡ ನಾಯಕ ದೊಡ್ಡವನು ಅನ್ನೋ ಥರ ಒಂದು ಪೋಸ್ಟ್ನ ಹಾಕೊಂಡಿದ್ದಾರೆ. ಸಂಜಯ್ ಜಿ ಅಂತ ಹಾಕೊಂಡು ಸಂಜಯ್ ಮಂಜ್ರೇಕರಿಗೇನೆ ಹೇಳ್ದಂಗಲ್ಲ, ಪಕ್ಕ ಡೈರೆಕ್ಟಾಗಿ ಸಂಜಯ್ ಅಂತಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಏನು ಗುರು ಈ ರೇಂಜ್ಗೆಲ್ಲ ಪ್ರೊಡಿಕ್ಷನ್ ಹೇಳ್ತೀರಾ? ದೊಡ್ಡ ಬಾಬಾ ಗೀಬಾ ಆಗೋಗ್ಬಿಟ್ಟಿದ್ದೀರಾ? ಯಾರಿಗಾದ್ರೂ ಅವ್ರ ಜೀವನದಲ್ಲಿ ಏನಾದರೂ ಭವಿಷ್ಯ ಶಾಸ್ತ್ರ ಕೇಳಂಗಿದ್ರೆ ಹೋಗ್ಬಿಟ್ಟು ಸಂಜಯ್ ಹತ್ರ ಕೇಳಿ, ಸಾಕಾತಾಗಿ ಭವಿಷ್ಯನೇ ಹೇಳ್ತಾರೆ. ಆ್ಯಂಡ್ ಸಂಜಯ್ ಜಿ, ನಿಮ್ಗಿರೋ ಬುದ್ಧಿನ, ಇಷ್ಟೊಂದು ಕಲಾಕಾರ ಬುದ್ಧಿ ಇದೆಯಲ್ಲ, ಇದನ್ನ ನಿಮ್ಮ ಲೈಫಲ್ಲೂ ಸ್ವಲ್ಪ, ನಿಮ್ಮ ಫ್ಯೂಚರ್ಗೂ ಸ್ವಲ್ಪ ಉಳಿಸ್ಕೊಳ್ಳಿ, ಬೇಕಾಗ್ತದೆ ಜೀವನದಲ್ಲಿ ಮುಂದೆ ನಿಮಗೆ ಅಂತ ಹೇಳಿದ್ದಾರೆ. ಸೊ ಒಂಥರ ರೊಚ್ಚಿಗೆದು ಅಗ್ರೆಸಿವ್ ಆಗಿ ಉತ್ತರ ಕೊಡಿದ್ರೆ, ಆ್ಯಕ್ಚುಲಿ ಸಾಕಷ್ಟು ಕ್ರಿಕೆಟರ್ಸ್ ಬಗ್ಗೆ ಮಾತಾಡ್ತಿರ್ತಾರೆ, ಸ್ಪೋರ್ಟ್ಸ್ ಅನಾಲಿಸ್ಟ್ಗಳು, ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ನಾನೇ ಸುಮಾರು ಸಲ ಮಾತಾಡಿರ್ತೀನಿ. ಬಟ್ ಸಂಜಯ್ ಮಂಜ್ರೇಕರ್ ಹೇಳಿರೋದು ನೋಡ್ಬಿಟ್ಟು ಒಂಥರ ಪರ್ಸನಲಾಗಿ ತಗೊಂಡ್ಬಿಟ್ಟಿದ್ದಾರೆ ಶಮಿ ಅವರು, ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 2, ಸಿಕ್ಕಾಪಟ್ಟೆ ಕ್ರಿಕೆಟರ್ಸು ಮಾತಾಡ್ತಿದ್ದಾರೆ ಗುರು. ರಾಬಿನ್ ಉತ್ತಪ್ಪ ಆಗಿರಲಿ, ಹರ್ಷ ಬೋಗ್ಲೆ ಆಗಿರಲಿ, ಎಲ್ಲರೂ ಕೂಡ ಒಂಥರ ಅಫೆಂಡ್ ಆಗಿದ್ದಾರೆ ಅಂತ ಹೇಳಬೇಕು. ಅಂಪೈರ್ ರಿಚರ್ಡ್ ಎಲಿಂಗ್ವರ್ತ್, ಥರ್ಡ್ ಅಂಪೈರು KL ರಾಹುಲ್ಗೆ ಔಟ್ ಕೊಟ್ರಲ್ಲ ಇವತ್ತು, ಸಿಕ್ಕಾಪಟ್ಟೆ ಸೀನ್ ಆಗ್ತಾ ಇದೆ. ವರ್ಸ್ಟ್ ಅಂಪೈರಿಂಗು, ಹೊಡ್ತಾ ಎಫ್ ಅದು ಇದು ಎಫ್ ವರ್ಡ್ ಎಲ್ಲ ಯೂಸ್ ಮಾಡಿಬಿಟ್ಟು ಟ್ವೀಟ್ ಎಲ್ಲ ಮಾಡ್ತಾ ಇದ್ದಾರೆ. ಅಂಪೈರ್ ಎಲಿಂಗ್ವರ್ತ್ ವರ್ಸ್ಟ್ ಅಂಪೈರ್ ಹಂಗೆ ಹಿಂಗೆ ಅಂತ ಎಲ್ಲ. ಯಾಕೆ ಅಂತಂದರೆ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂತಂದ್ರೂ ಕೂಡ ಆನ್ ಫೀಲ್ಡ್ ಅಂಪೈರ್ ಕೊಡೋಂಥ ನಿರ್ಧಾರ ಏನಿತ್ತು ಅದನ್ನು ಓವರ್ಟರ್ನ್ ಮಾಡಿದ್ರಲ್ಲ. ಇನ್ನೂ ಒಂದು ಆ್ಯಂಗಲ್ ಆ್ಯಕ್ಚುಲಿ ಕೇಳ್ತಾರೆ ಅಂಪೈರ್ ಎಲಿಂಗ್ವರ್ತು, ಇನ್ನೂ ಒಂದು ಆ್ಯಂಗಲ್ ತೋರಿಸಿ ಅಂತ. ಬಟ್ ಆ ಆ್ಯಂಗಲ್ ತೋರಿಸೋದೇ ಇಲ್ಲ. ಆ ಆ್ಯಂಗಲ್ ಇಲ್ಲ ಅಂತಂದ್ರೂ ಕೂಡ ಇವ್ರು ಕನ್ಕ್ಲೂಸಿವ್ ಆಗಿ ಹಂಗೆ ಹೇಳ್ಬಿಡ್ತಾರೆ. ಅಲ್ಲ, ಆನ್ ಫೀಲ್ಡ್ ಅಂಪೈರು ರಿಚರ್ಡ್ ಕೆಡಲ್ಬರ್ಗ್, ಹೌದೇ ಅಲ್ವಾ? ರಿಚರ್ಡ್ ಕೆಡಲ್ಬರ್ಗ್ ನಾಟ್ ಔಟ್ ಕೊಟ್ಟಿರ್ತಾರೆ, ಈ ಕಡೆ ರಿಚರ್ಡ್ ಎಲಿಂಗ್ವರ್ತು ಔಟ್ ಕೊಟ್ಬಿಡ್ತಾರೆ. ಒಂಥರ ಓವರ್ಟರ್ನ್ ಮಾಡ್ತಾರೆ. ಅಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂತಂದ್ರೂ ಕೂಡ ಓವರ್ಟರ್ನ್ ಮಾಡ್ತಾರೆ. ಕನ್ಕ್ಲೂಸಿವ್ ಆಗಿ ಇತ್ತು ಅಂದರೆ ಮಾತ್ರ ಅದನ್ನು ಓವರ್ಟರ್ನ್ ಮಾಡಬೇಕು. ಸ್ವಲ್ಪ ಬಾಲ್ ಹೋಗ್ತಾ ಇರ್ಬೇಕಾದ್ರೆ ಅದು ಅಲ್ಟ್ರಾ ಎಡ್ಜು ಬರ್ತಾ ಇದೆ, ಎಡ್ಜ್ ಆಗಿದಾಗ ಅದೊಂಥರ ಆ ಫ್ರೇಮೇ ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ. ಸೊ ಆ ಫ್ರೇಮ್ನ ಕರೆಕ್ಟಾಗಿ ನೋಡ್ದಂಗೆ ಇವರು ಡಿಸಿಷನ್ ಕೊಟ್ಟಿರೋದು ಸಿಕ್ಕಾಪಟ್ಟೆ ವರ್ಸ್ಟು ಅಂತ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಕೂಡ ಗೊತ್ತಿರೋದೆ ಅದು ನಾಟ್ ಔಟು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಓವರ್ಟರ್ನ್ ಮಾಡೋಕ್ಕಾಗೋದಿಲ್ಲ. ಅದು ಅವಾಗಲೇ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ ಅವ್ರು ಮಾಡೋಂಥ ಮಿಸ್ಟೇಕು. ಇವಾಗ ಏನು ಪ್ರಯೋಜನ ಇಲ್ಲ ಅಷ್ಟೇ, ಅವ್ರ ಮೇಲೆ ನೆಗೆಟಿವ್ ಪಾಯಿಂಟ್ಸ್ಗಳು ಹಾಕಿರ್ತಾರೆ ಅಂತ ಕಾಣಿಸಿದೆ ICC ಅವರು. ಅಪ್ಡೇಟ್ ನಂಬರ್ 3, ರೋಹಿತ್ ಶರ್ಮಾ ವಿಲ್ ಬಿ ಬ್ಯಾಕ್ ಅಂತ ಅಪ್ಡೇಟು ಬಂದಿದೆ ಮಗ. ರೋಹಿತ್ ಶರ್ಮಾ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಅವೈಲಬಲ್ ಇರ್ತಾರೆ ಅಂತೆ, ಅವರೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಇವಾಗ ಬರ್ತಾ ಇದೆ ಅಪ್ಡೇಟು. ಬಟ್ ಇವಾಗಿನ ಫ್ಲೋ ನೋಡ್ತಾ ಅಂದರೆ ಜಸ್ಪ್ರೀತ್ ಬುಮ್ರಾ ಅವರು ಈ ಕ್ಯಾಪ್ಟನ್ಸಿಯಲ್ಲಿ ಗೆಲ್ಲೋ ಸಾಧ್ಯತೆಯೇ ಇದೆ, ಏನು ಸೋಲೋ ಸಾಧ್ಯತೆ ಏನು ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ, ಫಸ್ಟ್ ಡೇ ಸ್ಟಂಪ್ಸ್ ಆಗಾದ್ಮೇಲೆ. ಸೊ ನೋಡೋಣ, ಏನಾದ್ರು ಫಸ್ಟ್ ಮ್ಯಾಚ್ನಾಗ ಗೆದ್ಬಿಡ್ತು ಅಂತಂದರೆ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ನಡೆಯುತ್ತಾ ಅಥವಾ ಜಸ್ಪ್ರೀತ್ ಬುಮ್ರಾ ಅವರ ಕ್ಯಾಪ್ಟನ್ಸಿನೇ ನಡೆಯುತ್ತಾ ಅಂತ. ಆಬ್ವಿಯಸ್ಲಿ ರೋಹಿತ್ ಶರ್ಮಾನ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ಬಟ್ ಅಲ್ಲೇನೋ ಸೋತೋಗ್ಬಿಟ್ರು ಅಂತಾರೆ, ಇಲ್ಲಿ ಗೆದ್ದುಬಿಟ್ಟು ಅಲ್ಲಿ ಸೋತೋಗ್ಬಿಟ್ರು ಅಂತ ಸೆಕೆಂಡ್ ಮ್ಯಾಚಲ್ಲಿ, ಅವಾಗ ಒಂಥರ ಮುಖ ಇಸ್ಕೊಂಡಂಗೆ ಆಗೋಗ್ಬಿಡ್ತದೆ. ನೋಡೋಣ ಏನೇನಾಗುತ್ತೆ ಅಂತ ಇನ್ನು ಡೆವಲಪ್ಮೆಂಟ್ಸ್ಗಳು. ಅಪ್ಡೇಟ್ ನಂಬರ್ 4, ಶ್ರೇಯಸ್ ಅಯ್ಯರ್ನ ತಗೊಳ್ಳೋದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಹೋಗುತ್ತಂತೆ ಮಗ, ಅಕಾರ್ಡಿಂಗ್ ಟು ರಿಪೋರ್ಟ್ಸು. ಇದು ಮುಂಚೆನೇ ರಿಪೋರ್ಟ್ ಇತ್ತು ಮಗ, ಏನು ಸ್ಪೆಷಲ್ ಇದರಲ್ಲಿ? ಹೆಂಗೆ RCB KL ರಾಹುಲ್ನ ತಗೊಳ್ಳೋದಕ್ಕೆ ರೆಡಿ ಆಗಿದೆಯೋ, ಪಂಜಾಬ್ ಕಿಂಗ್ಸು ರಿಷಬ್ ಪಂತ್ನ ತಗೊಳ್ಳೋದಕ್ಕೆ ರೆಡಿ ಆಗಿದೆಯೋ, ಅದೇ ರೀತಿ DCನೂ ಕೂಡ ಶ್ರೇಯಸ್ ಅಯ್ಯರ್ ತಗೊಳ್ಳೋದಕ್ಕೆ ರೆಡಿ ಆಗಿದೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಏನು ಸ್ಪೆಷಲ್ ಇದರಲ್ಲಿ ಅಂತ ಕೇಳಿದ್ರೆ ಹೌದು, ಬಟ್ ಇವ್ರಿಗೆ ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಹೋಗೋದಿಲ್ಲ, ಕೈ ಬಿಡ್ತಾರೆ ಅನ್ನೋ ಡೌಟ್ ಇತ್ತು. ಬಟ್ ಇವಾಗ ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಹೋಗ್ತಾರೆ, 15 ಕೋಟಿ ಆ್ಯಂಡ್ ಎಬೋ ಕೂಡ ಹೋಗುವಂಥ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ಗಳು ಬರ್ತಿದೆ. ನೋಡೋಣ ಅದು ಎಷ್ಟು ಕೋಟಿವರೆಗೂ ಹೋಗ್ತಾರೆ DC ಅಂತ. ಅಪ್ಡೇಟ್ ನಂಬರ್ 5, ಸುನಿಲ್ ಗವಾಸ್ಕರ್ ಅವರ ಒಂದು ಬೋಲ್ಡ್ ಪ್ರಿಡಿಕ್ಷನ್ ಹೇಳಿದ್ರು, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನು ನಡೀತಿದೆ ಇದ್ರ ಬಗ್ಗೆ. ಇನ್ನೂ ಸೀರೀಸ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ನಾವು ಮುಂಚೆ ಕೊಟ್ಟಂಥ ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ನಿಮ್ಗೆ ಹೇಳಿರಲಿಲ್ಲ, ಹೇಳಲೇಬೇಕು ಅಂತ ಅನ್ನಿಸ್ತು. ಫಸ್ಟ್ ಡೇ ಆದಮೇಲೆ ಇದನ್ನು ಹೇಳಬೇಕು ಅಂತ ಅನ್ನಿಸಿದೆ. ಯಾಕೆಂತಂದರೆ ಹೌದು, ಇನ್ನೂ ತುಂಬ ಹೋಗೋದಿದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಬಟ್ ಇವ್ರದ್ದು ಒಂದು ಬೋಲ್ಡ್ ಪ್ರಿಡಿಕ್ಷನ್ ಹೇಳಿದರೆ ಇಂಡಿಯಾ ಕೈಯಲ್ಲಿ ಆಗಲ್ಲ, ಇಂಡಿಯಾ ಈ ಸಲ ಗೆಲ್ಲೋ ಥರ ಕಾಣಿಸ್ತಿಲ್ಲ ಬಾರ್ಡರ್ ಗವಾಸ್ಕರ್ ಟ್ರೋಫಿನ. ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೂ ಕೂಡ ಕ್ವಾಲಿಫೈ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿದರೆ. ಇಂಡಿಯಾ ವಾಪಸ್ ಬರ್ತಾರೆ ಮನೆಗೆ, ಎಲ್ಲ ರೆಡಿ ಮಾಡ್ಕೊಂಡ್ರಿ ಮಂಗಳಾರತಿ ಮಾಡೋದಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ನೋಡೋಣ, ಅವರ ಪ್ರಕಾರ ಇಂಡಿಯಾ 4-0 ಅಥವಾ 4-1 ಆಗುತ್ತೆ ಅಂತ
ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ. 4 ಮ್ಯಾಚ್ ಆಸ್ಟ್ರೇಲಿಯಾ ಗೆಲ್ಲುತ್ತೆ, 1 ಮ್ಯಾಚ್ ಇಂಡಿಯಾ ಗೆಲ್ತಾರೆ, ಆ ಥರ ಪ್ರಿಡಿಕ್ಷನ್ ಮಾಡಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಈ ಸೀರೀಸು ಎಷ್ಟು ಆಗ್ಬೋದು, ಅಂದರೆ ಸೀರೀಸು ಯಾವ ಥರ ಆಗ್ಬೋದು? 4-1 ಇಂಡಿಯಾ ಕಡೆ ಆಗುತ್ತಾ ಅಥವಾ 4-1 ಆಸ್ಟ್ರೇಲಿಯಾ ಕಡೆ ಆಗುತ್ತಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ